ಇವಿಷ್ಟು ಜೋಳದ ರೊಟ್ಟಿ, ಇವಿಷ್ಟು ಚಪಾತಿ. ಬರ್ಪಿ ನೋಡ್ರಿ ಎಷ್ಟು ಸೂಪರಾಗಿ ಬಂದತೆ. ಹಾಂ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂದರೆ ಉಕ್ಕಡಿ ಜಾತ್ರೆ ಹೋಗ್ತದೆ ನೋಡ್ರಿ. ಅವೆಲ್ಲ ಕ್ಲೀನ್ ಮಾಡಿವಿ, ಹೊರಗೆಲ್ಲ ಕ್ಲೀನ್ ಮಾಡಿ ಸುಮ್ಮನೆ ಇಟ್ಟು ಬುತ್ತಿ ರೆಡಿ ಮಾಡ್ತಾಯಿದ್ದೀವಿ ನೋಡ್ರಿ. ಚಪಾತಿ ರೊಟ್ಟಿ ಎಲ್ಲ ಮಾಡ್ಕೊಂಡು 5 ಗಂಟೆ ಬಿಡ್ತೀವಿ. ಇಲ್ಲಿ ದಾರಿ ಕಲಸಿಟ್ಟಿನಿ 1 kg ಇಟ್ಟು. ಹೊರಗಡೆ ಜೋಳ ರೊಟ್ಟಿ ಸುಡ್ತದಳ. ಹಾಗೆ ಇಲ್ಲಿಂದ ಇವತ್ತೆಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬುತ್ತಿ ಮಾಡ್ಕೊಂಡು ರಾತ್ರಿಗೆಲ್ಲ ಬೆಳಗ್ಗೆ ಮುಂಚೆಲ್ಲ 4:15ಗೆ ಹೋಗ್ತೀವಿ. ಬಸ್ 5 ಗಂಟೆಗೆ ಐತೆ ಬೆಳಗಾಗ. ಹಂಗಾಗಿ ಇವಾಗ ಬುತ್ತೆಲ್ಲ ರೆಡಿ ಮಾಡ್ಕೊಂತೀನಿ. ರೊಟ್ಟಿ ಚಪಾತಿ ಅದ್ರ ಜೊತೆ ಪುಡಿ ಸ್ವಲ್ಪ ಪಲ್ಯ ಅದೆಲ್ಲ ಬುತ್ತಿ ಮಾಡ್ಕೊಂತೀನಿ ನೋಡಿ ಫ್ರೆಂಡ್ಸ್. ಇನ್ನು ಉಕ್ಕಡಿ ಜಾತ್ರೆ ವೀಡಿಯೋ ಬೇಕಂದರೆ ನಮ್ಮ ಚಾನಲ್ನಾಗ ಅದಾವ, ಕೆಳಗಡೆ ಲಿಂಕ್ ಕೊಟ್ಟಿರ್ತೀವಿ, ಹೋಗಿ ನೋಡಿರಿ. ಭಾಳಷ್ಟು ವೀಡಿಯೋ ಇದಾವೆ, ಭಾಳ ಸೂಪರಾಗಿ ಅದಾವ. ಎಲ್ಲಿ ಕಟ್ ಮಾಡಬೇಡ್ರಿ, ನೋಡಿರಿ. ಮತ್ತು ನಾವು ಜಾತ್ರೆಗೆ ಹೋಗೋದು, ತೇರಾಗೋದು ಎಲ್ಲ ಪ್ರತಿಯೊಂದು ನೋಡಿಸ್ತೀವಿ ನಾವು. ಮತ್ತೆ ಅಲ್ಲ ಅಜ್ಜ ಹೆಂಗಿರ್ತದೆ ಅವೆಲ್ಲ ತೋರಿಸ್ತಾರೆ. ಇವಾಗ ಬುತ್ತಿ ರೆಡಿ ಮಾಡ್ತೀನಿ. ಬಾಯ್. ಫ್ರೆಂಡ್ಸ್ ನೋಡ್ರಿ, ಅಲ್ಲಿ ಶಾಂಪ್ ರೈಟು, ಹಾಗಾಗಿ ಎಲ್ಲ ಇಲ್ಲೇ ತಗೊಂಡೋಗ್ತೀನಿ ಮತ್ತಾಗೆ. ಸಕ್ಕರೆ ಇಲ್ಲ ತಗೊಂಡು ಹೋಗೋದು ಅಲ್ಲಿಗೆ. ಸ್ವೀಟ್ ಮಾಡಕ ತಗೊಂಡು ಸಕ್ಕರೆ. ಇದೊಂದು ಆಲ್ಮೋಸ್ಟ್ ಇಲ್ಲೇ ಮಾಡ್ತೀನಿ, ಇಲ್ಲೇ ಮಾಡ್ತಾರಂತೆ. ಮಾಡಿ 1 kg ಇರ್ತದೆ. ಅರ್ಧ kg ಅಂತೆ. ಅರ್ಧ kg ಸಕ್ಕರೆ, ಶಾಂಪು ಒಂದು 20 ರೂಪಾಯಿ ಹಾಕೊಳ್ತೀನಿ. 20 ಫ್ರೆಂಡ್ಸ್ ಇವೆಲ್ಲ ನೋಡ್ರಿ ನಮ್ಮ ತಂಗಿ ರೊಟ್ಟಿ ಸುಟ್ಟಿಟ್ಟಾಳ. ಇವಿಷ್ಟು ಇವಾಗ ಇನ್ನು ಚಪಾತಿ ಸುಡ್ಬೇಕು. ಚಪಾತಿ ಸುಟ್ಟು ಪುಡಿ ಕೊಡ್ತೀನಿ. ಶೇಂಗಾ ಬೀಜ ಹುರಿದಿಟ್ಟಾಳ ಅವಾಗೆ. ಫ್ರೆಂಡ್ಸ್ ನೋಡ್ರಿ ಇವಿಷ್ಟು ರೊಟ್ಟಿ ಭಾಳ ಎದಕ್ಕೆ ಬುತ್ತಿ ಮಾಡ್ಕೊಂಡತ್ತೀವಿ ಅಂದರೆ, ಬುತ್ತಿ ಭಾಳ ಮಾಡ್ಕೊಂಡ್ರೆ ಹುಡುಗರೆಲ್ಲ ಬಂದಿರ್ತಾರಲ್ಲ, ಹಂಗಾಗಿ ಬೆಳಗ್ಗೆ ಟೈಮು ನಾಷ್ಟ ಇರೋದಿಲ್ಲ ಅಲ್ಲಿ. ಮಧ್ಯಾಹ್ನ ಮತ್ತು ರಾತ್ರಿ ಇರ್ತತೆ ಊಟ, ಫುಲ್ ಊಟ. ಎಷ್ಟು ಜನ ನಾವು ಊಟ ಮಾಡ್ಬೋದು. ಇನ್ನೊಂದು ಬೆಳಿಗ್ಗೆ ನಾಷ್ಟ ಏನಂತ ತಿಂತಾರೆ ಅಂತೇಳಿ ಬಸ್ನಾಗ ಬರ್ಬೇಕಾರೆ ತಿಂತಾವ ಅಂತೇಳಿ ಮಾಡ್ಕೊಂಡಿರ್ತೀವಿ ನೋಡಿ ಫ್ರೆಂಡ್ಸ್. ಇನ್ನು ಚಪಾತಿ ತಿಕ್ಕೋದವ. ಚಪಾತಿ ಎಲ್ಲ ತಿಕ್ಕಿಟ್ಕೊಂಡು ಮತ್ತು ಮಕ್ಕಳಿಗೆಲ್ಲ ನೀರು ಹಾಕಿ, ಮತ್ತು ಅಷ್ಟೊತ್ತಿಗೆ ನೀರು ಚಳಿ ಇರ್ತೈತಲ್ಲ, ಹಾಗಾಗಿ ಬೆಳಿಗ್ಗೆ ಅಕ್ಕಿ ಮಕ್ಕಳಾಗೋದಿಲ್ಲ. ದೊಡ್ಡರಲ್ಲೇ ಎದ್ದು ನೀರು ಹಾಕ್ಯಂದು ರೆಡಿಯಾಗಿ ಪೂಜೆ ಮಾಡಿ ಮನೆಗೆ ಹೋಗೋದು. ಇವಾಗ ಚಪಾತಿ ತಿಕ್ತಾಳೆ ನನ್ನ ಮಗಳು, ತಿರುಗಾಕ್ಬಿಡ್ತೀನಿ. ಆಮೇಲೆ ಪುಡಿ ಕುಟ್ಟತೀನಿ. ಪುಡಿ ಕುಟ್ಟ ಮೇಲೆ ಆಮೇಲೆ ಇವಾಗೆಲ್ಲ ನೀರು ಹಾಕಿ ಮನಸ್ಬಿಡ್ತೀನಿ. ಆಮೇಲೆ 1 ಗಂಟೆ ಮಕ್ಕಂದು ಜಲ್ದಿ ಬೇಗ ಎದ್ದು ಸ್ವಲ್ಪ ಅನ್ನ ಮಾಡ್ಕೊಂಡು ನಾವೆಲ್ಲ ಸ್ನಾನ ಮಾಡಿ ಮತ್ತು ಮನೆಗೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ಬಿಡೋದು. ಇವಾಗ ಉರಿಯೋದಿರಲ್ಲ ಚಪಾತಿ ಮಾಡಕ ಇಟ್ಟು ಕಲ್ಸಿದೆ ಅವಲೇ. ಇವಾಗ ಹಿಂಗ ಬಡಿತಿದ್ದಾರೆ ಚಪಾತಿನ. ಹೇಗಿದೆ ನೋಡಿ. ಇವಾಗ ನೋಡಿ ಬಡಿತಿದ್ದಾರೆ ನೋಡಿ. ರಪ್ಪ ಬಡ್ತಿದ್ದಾರೆ. ಎಲ್ಲ ರೆಡಿ ಮಾಡ್ತಿದ್ದಾರೆ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ಇವಿಷ್ಟು ಚಪಾತಿ ಸುಟ್ಕೊಂಡಿನಿ. ನೀವಿಷ್ಟು ಸುಡೋದವ ಅಲ್ಲಿ ಒಳಗಡೆಗಳು ತಿಕ್ತಿದ್ದಾರೆ. ಇನ್ನು
ಫ್ರೆಂಡ್ಸ್ ನೋಡ್ರಿ ಸಕ್ಕರೆ ಪಾಕಿಡಿಂದ ಇಟ್ಕೊಂಡಿನಿ ಅವಾಗೆ ಈಗ ಕಡಲೆ ಬಸ್ನಾಗ ಹೋಗ್ಬೇಕಾದ್ರೆ ತಿನ್ಕೊಂತ ಹೋಗ್ತಾರೆ ಅಂತೇಳಿ ಮಾಡ್ತಾಯಿದ್ದೀನಿ ಸ್ವೀಟು. ಫಸ್ಟು ಎಣ್ಣೆ, ಫಸ್ಟ್ ಎಣ್ಣೆ ಹಾಕ್ಯಂಡು ಎಲ್ಲ ಹಿಂಗೆ ಅನ್ಕೋಬೇಕು, ಅಂದರೆ ತಟ್ಟೆಗೆ ಹತ್ಕೊಂಬಿಡ್ತೈತಲ್ಲ ಹಂಗಾಗಿ. ಇದು ಆರಷ್ಟರೊಳಗೆ ಹಾಕ್ಕೊಂಬಿಡ್ಬೇಕು ನಾವು, ಆರಿದ್ರೆ ಗಟ್ಟಿಗೆ ಆಗ್ಬಿಡ್ತದೆ ಪಾಕ, ಹಂಗಾಗಿ ಹಾಕ್ಯಂತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಇವಾಗ ತಟ್ಟೆಗೆ ಪಾಕ ಎಲ್ಲ ಹಾಕ್ಯಂಡಿ ನೋಡ್ರಿ. ಇದು ಲೇಟ್ ಮಾಡಿದ್ರೆ ಆರಾಗ್ಬಿಡ್ತೈತೆ, ಹಂಗಾಗಿ ಟಕ ಟಕ ಹಾಕ್ಕೊಂಬಿಡ್ಬೇಕು. ಭಾಳ ಸೂಪರಾಗಿರ್ತೈತೆ. ಹಿಂಗೂ ಹಾಕ್ಕೋಬೋದು, ಅದರ ಬೇರೆ ಮಿಕ್ಸಿಗೆ ಆದ್ರೂ ಕೂಡ ಹಾಕ್ಕೋಬೋದು. ಹಿಂಗೆ ಇದ್ದರೆ ಇನ್ನೂ ಮಸ್ತ್ ಇರ್ತೈತೆ ಹುಡುಗರಿಗೆ ತಿನ್ಬೇಕ. ಫ್ರೆಂಡ್ಸ್ ನೋಡಿರಿ, ಈ ಥರ ಗ್ಯಾಪ್ ಇಲ್ದಂಗೆ ಹಾಕ್ಕೋಬೇಕು. ಫುಲ್ಲು ತಟ್ಟೆ ತುಂಬ ಹಾಕ್ಕೋಬೇಕು ನೋಡ್ರಿ. ಹಿಂಗೆ ಎಲ್ಲೆಲ್ಲಿ ಗ್ಯಾಪ್ ಇರಬಾರ್ದು ಪಾಕ. ನೋಡ್ರಿ ಇವಾಗ ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿಗೆ ಆಗ್ಬಿಟ್ಟತ್ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಇದ್ರಾಗಿನ ಮಿಗಿಲಿರುತ್ತಲ್ಲ, ಆ ಪಾಕ ಮಿಗಿಲಿದ್ರೆ ಹಾಕ್ಕೋಬೋದು, ಇಲ್ಲಿದ್ರೆ ಅದ್ರಾಗ ಸೆಟ್ ಆಗ್ಬಿಡ್ತದೆ. ಅದು ಇನ್ನೂ ಸ್ವಲ್ಪ ಐತಲ್ಲ ಹಾಕ್ಯಂತೀನಿ, ಹಂಗಾಗಿ ನೋಡ್ರಿ ಅವಾಗ ಗಟ್ಟಿಗೆ ಆಗ್ಬಿಟ್ಟತೆ. ಹಂಗಾಗಿ ನಾವು ಲೈಟ್ ಮಾಡಬಾರ್ದು, ಟಕ ಟಕ ಹಾಕ್ಕೊಂಬಿಡ್ಬೇಕು. ಫ್ರೆಂಡ್ಸ್ ಎಲ್ಲ ಹಾಕೋದೆಲ್ಲ ಆಯ್ತು ನೋಡ್ರಿ. ಇದಾಗೆ ಸೆಟ್ ಆಗ್ಬಿಟ್ಟೈತೆ ನೋಡ್ರಿ, ಪಾಕ ಎಲ್ಲ ಪರ್ಫೆಕ್ಟ್ ಆಗ್ಬಿಟ್ಟತೆ. ಹಂಗಾಗಿ ಇದು ಇಡಾದ್ಮೇಲೆ ಹೆಂಗಾಯ್ತಂತೆ ನೋಡಿಸ್ತೀನಿ ತೆಗೆದು. ನೋಡ್ರಿ ಪಾಕ ಈ ರೀತಿ ಗಟ್ಟಿಗಿರ್ಬೇಕು. ಸ್ವಲ್ಪ ಗಟ್ಟಿಗಿದ್ರೆ ನಾವು ಹಾಕಷ್ಟತಿ ಸರಾಗ್ಬಿಡ್ತದೆ ನೋಡ್ರಿ. ಫ್ರೆಂಡ್ಸ್ ಇವಾಗ ಎಲ್ಲ ರೆಡಿ ಮಾಡ್ತೀನಿ ನೋಡ್ರಿ. ಇದಿಷ್ಟು ಜೋಳದ ರೊಟ್ಟಿ, ಇವಿಷ್ಟು ಚಪಾತಿ, ಇದು ಪುಡಿ ಶೇಂಗಾ ಪುಡಿ, ಸ್ವಲ್ಪ ಕಡಲೆ ಮಿಕ್ಸ್ ಮಾಡ್ಕೊಂಡಿನಿ, ಸ್ವಲ್ಪ ಜಾಸ್ತಿ ಅಲ್ಲ ಹಂಗಾಗಿ ಸ್ವಲ್ಪ ಕಡಲೆ ಮಿಕ್ಸ್ ಮಾಡ್ಕೊಂಡಿನಿ ನೋಡ್ರಿ. ಇದು ನೋಡ್ರಿ ಬರ್ಫಿ ನೋಡ್ರಿ. ನೋಡ್ರಿ ಎಷ್ಟು ಸೂಪರಾಗಿ ಬಂದತೆ. ಇನ್ನೂ ಸ್ವಲ್ಪ ನೀರಿದ್ರೆ ಎಲ್ಲ ಕಡಲೆ ಕಾಣ್ತಾವಲ್ಲ, ಹಂಗಾಗಿ ಸ್ವಲ್ಪ ಗಟ್ಟಿ ಕಾಯಿಸಿನಿ. ಅದ್ರಾಗ ಕಡಲೆ ಜಾಸ್ತಿ ಹಾಕ್ಕೊಂಡಿನಿ. 5 ರೂಪಾಯಿ ಬಂದಿರ್ತಾವಲ್ಲ, ಹಂಗದ ನೋಡ್ರಿ ಬರ್ಫಿ. ಸರಿ ಸರಿ. ಇದು ಬೆಲ್ಲದ ಪುಟ ಕೂಡ ಮಾಡ್ಬೋದು, ಹಂಗೆ ಅದಂದ್ರೆ ಉಂಡೆ ಕಟ್ಬೋದು. ಇದು ನಾವು ಬರ್ಫಿ ಥರ ಬೇಕಾದ್ರೆ ಸಕ್ಕರೆ ಮಾಡ್ಕೋಬೇಕು ನೋಡ್ರಿ. ಇದನ್ನ ಸ್ವಲ್ಪ ಆರ್ಬೇಕು. ಇನ್ನ ಬಂಡೆ ಮೇಲೆ ಏನೇನೋ ಒಳ್ಳೆ ಜಾಗ ನೋಡಿ ಹಾಕೊಂಡ್ರೆ ಜಲ್ದಿ ಆಗ್ತದೆ. ನಾನು ತಟ್ಟೆಗೆ ಹಾಕೊಂಡಿನಿ, ಹಂಗಾಗಿ ಒಂದು 10 ನಿಮಿಷ ಫ್ಯಾನಿಗೆ ಇಟ್ಟಿದ್ದೆ, ಜಲ್ದಿನ ಆರೈತೆ ನೋಡ್ರಿ. ಗಟ್ಟಿ ಪಾಕ ಇದ್ರೆ ಜಲ್ದಿ ಆರ್ಕೊಂಬಿಡ್ತದೆ, ಸ್ವಲ್ಪ ನೀರಿದ್ರೆ ಸ್ವಲ್ಪ ಲೇಟ್ ಆಗ್ತದೆ. ನಾನು ಗಟ್ಟಿನೇ ಕಾಯಿಸಿದ್ದೆ, ಹಂಗಾಗಿ ನೋಡ್ರಿ ಎಲ್ಲ ಸೆಟ್ ಆಗೈತೆ. ಇನ್ನೊಂದು ಸ್ವಲ್ಪ ಆವಕ್ಕಿತ್ತು, ಇನ್ನೂ ತೆಗ್ದಿಕ್ಬೇಕಲ್ಲ, ಹೋಗೋಷ್ಟೊತ್ತಿಗೆ ಬೇಸ ಆರ್ಕೊಂತೈತೆ ಅಂತೇಳಿ ತೆಗ್ದಿಟ್ಟಿ ನೋಡ್ರಿ. ಅದ್ರಾಗ ಲೇಟ್ ಆಗ್ಬಿಡ್ತಲ್ಲ, ಅವಾಗ ಇನ್ನೂ ಈಕಿನ್ನ ಮಕ್ಕಂಡಿಲ್ಲ ಇದ್ದಿದ್ದಳ, ಹಂಗಾಗಿ ಎಲ್ಲ ತೆಗ್ದಿಟ್ಟು ಸ್ವಲ್ಪ ಹೊತ್ತು ಮಕ್ಕಂಬ ಅಂತೇಳಿ ಎಲ್ಲ ತೆಗ್ದಿಟ್ಟು ನಾವು ಫ್ರೆಂಡ್ಸ್. ಇಷ್ಟೇ, ಎಲ್ಲ ರೆಡಿ ಆಗ್ಬಿಟ್ಟತ್ತಲ್ಲ, ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿ ಸ್ವಲ್ಪ ಹೊತ್ತು ಮಕ್ಕಂಬಿಡೋದು ನೋಡಿ ಫ್ರೆಂಡ್ಸ್. ಇವಿಷ್ಟು ಜೋಳದ ರೊಟ್ಟಿ, ಇವಿಷ್ಟು ಗೋಧಿ ಚಪಾತಿ, ಇವಿಷ್ಟು ಪುಡಿ ಆಯ್ತಲ್ಲ. ಇದ್ರ ಜೊತೆಗೆ ನಾನು ಸ್ವಲ್ಪ ಏನೇನೋ ಪಲ್ಯ ಮಾಡ್ಕೊತೀನಿ. ಅನ್ನ ಒಂದು ಸ್ವಲ್ಪ ಮಾಡ್ಕೊತೀನಿ. ಅನ್ನ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಪಲ್ಯ ಮಾಡ್ಕೊಂಡ್ರೆ ಇದ್ರದ್ದು ಇಷ್ಟ ಸರತದೆ. ಭಾಳ ಇದಾದ ರೊಟ್ಟಿ, ಹಂಗಾಗಿ ಸ್ವಲ್ಪ ಪಲ್ಯ ಏನೇನು ಮಾಡ್ಕೊತೀನಿ. ಹೋಗ್ಬೇಕಲ್ಲ ಮಾಡ್ಕೊಂಡು ಫ್ರೆಂಡ್ಸ್, ಹಂಗೆ ಮಾಡಿ ಸ್ವಲ್ಪ ತಾರಿಟ್ಟು ಟಿಫನ್ನಲ್ಲಿ ಹಾಕ್ಕೊಂಡು ಹೋಗ್ತೀವಿ ನೋಡಿ ಫ್ರೆಂಡ್ಸ್. ಆಯ್ತಲ್ಲ, ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ನಾನು ಅಲ್ಲಿ ಹೋಗಿ ನೋಡಿಸ್ತೀನಿ ಜಾತ್ರೆಗ. ನೋಡ್ರಿ ನಾವು ಇರುತ್ತಲ್ಲ ಸ್ವಲ್ಪ ಉಂಡೆಗಳನ್ನ ಕಟ್ಕೋಬೋದು ನೋಡ್ರಿ. ಹಿಂಗೆ ಅಂದರೆ ಸ್ವಲ್ಪ ಬಿಸಿ ಇರಲಿಕ್ಕೆ ಉಂಡೆ ಕಟ್ಕೋಬೇಕು. ನಮಗೆ ಉಂಡೆ ಬೇಕಂದ್ರೆ ಸ್ವಲ್ಪ ಮಿಗ್ಲೈತಲ್ಲ, ಹಂಗಾಗಿ ಉಂಡೆ ಕಟ್ಕೊಂತೀನಿ ನೋಡ್ರಿ. ಆಯ್ತು, ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಫ್ರೆಂಡ್ಸ್.